ಕೋಳೂರಿನಲ್ಲಿ ನೀರಿನ ಅಭಾವ ಇದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಟಾಪಿಕ್ ಬಂದ್ಬಿಟ್ಟು ನೀರು ಮತ್ತು ಕಳೆ ನಿರ್ವಹಣೆ ಹೇಗೆ ಮಾಡೋದಂತ. ಮೊದಲನೇದಾಗಿ ನೀರು ನಿರ್ವಹಣೆ ಹೇಗೆ ಮಾಡೋದಂತ ಹೇಳ್ಕೊಡ್ತೇವೆ. ಮೊದಲನೇದಾಗಿ ಮಳೆ ನೀರಿನ ಕೊಯ್ಲು. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಅಂದ್ರೆ ಮಳೆ ನೀರಿನ ಕೊಯ್ಲು. ಮಳೆ ನೀರಿನ ಕೊಯ್ಲು ಅಂತಕ್ಕಂಥ ಅಂದ್ರೆ ಏನಪ್ಪಾ ಅಂದ್ರೆ ಮಳೆಗಾಲದಲ್ಲಿ ಬಂದಿರತಕ್ಕಂಥ ನೀರನ್ನೆಲ್ಲ ಒಂದ್ ಕಡೆ ಶೇಖರಣೆ ಮಾಡ್ಬಿಟ್ಟು ನಾವು ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸ್ಕೊಂಡ್ರೆ ಅದನ್ನ ಮಳೆ ನೀರಿನ ಕೊಯ್ಲು ಅಂತೇವೆ. ಮಳೆ ನೀರಿನ ಕೊಯ್ಲಿನಲ್ಲಿ ತುಂಬಾ ವಿಧಗಳಿದಾವೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಕೃಷಿ ಹೊಂಡ ಅಂತ. ಕೃಷಿ ಹೊಂಡ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತೇ ಇದೆ, ಪರಿಚಯ ಇದೆ ಅದರದ್ದು. ಕೃಷಿ ಹೊಂಡ ಅಂತಂದ್ರೆ ನಿಮ್ಮ ಜಮೀನಿನಲ್ಲಿ ತಗ್ಗಾಗಿರ್ತಕ್ಕಂಥ ಪ್ರದೇಶದಲ್ಲಿ ಸ್ವಲ್ಪ ಗುಂಡಿಯನ್ನ ತೋಡ್ಬಿಟ್ಟು ಮಳೆಗಾಲದಲ್ಲಿ ಎಲ್ಲ ಮಳೆಯನ್ನ ಅಲ್ಲಿ ಮಳೆ ನೀರನ್ನ ಸಂಗ್ರಹಣೆ ಮಾಡಿ ಅದನ್ನ ಬೆಳೆಗಳನ್ನು ಬೆಳೆಯೋದಕ್ಕೆ ಬಳಸಬಹುದು. ಇದೊಂಥರ ಆದ್ರೆ ಇನ್ನೊಂಥರ ಇದೆ ಅದರಲ್ಲಿ. ನೆಕ್ಸ್ಟ್ ಬಂದು ಯಾವ ರೀತಿ ನಾವು ನೀರು ಹೇಗೆ ನಿರ್ವಹಣೆ ಮಾಡ್ಬೇಕಪ್ಪ ಅಂತಂದ್ರೆ ಇದು ಭೂಮಿಯಲ್ಲಿ ಇರ್ತಕ್ಕಂಥ ತೇವಾಂಶವು ಸೂರ್ಯನ ಕಿರಣಕ್ಕೆ ತಾಗಿದಾಗ ಅದು ಆವಿಯಾಗಿ ಹೋಗುತ್ತೆ. ಅದಕ್ಕೋಸ್ಕರ ಅದು ಆವಿ ಆಗೋದನ್ನು ತಡೆಗಟ್ಟಬೇಕಪ್ಪ ಅಂತಂದ್ರೆ ನಾವು ಭೂಮಿಯ ಮೇಲೆ ಹೊದಿಕೆಯನ್ನು ಹಾಕ್ಬೇಕು. ಹೊದಿಕೆಪ್ಪ ಅಂತಂದ್ರೆ ಮಲ್ಚಿಂಗ್ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರೋ ತರ ಅಂದ್ರೆ ನಿಮ್ಮ ಗದ್ದೆಗಳಲ್ಲೆಲ್ಲ ಇದು ತರಕಾರಿಗಳನ್ನ ಬೆಳೆಯೋದಕ್ಕೆ ಬ್ಲಾಕ್ ಪಾಲಿಥೀನ್ ಕವರ್ ಅನ್ನ ಹಾಕಿರ್ತಾರಲ್ಲ, ಅದನ್ನ ಯೂಸ್ ಮಾಡ್ಬೇಕು. ಅದರಲ್ಲಿ 2 ತರ ಇದೆ. ಅಜೈವಿಕ ಮಲ್ಚ್ ಅಂದ್ರೆ ನಾವು ಸ್ವಂತವಾಗಿ ಅಂದ್ರೆ ಉತ್ಪಾದನೆ ಮಾಡಿರೋದು ಪಾಲಿಇಥಿಲೀನ್ ಅಂತ ಬ್ಲಾಕ್ ಕಲರ್ ಕವರ್ ಬರುತ್ತಲ್ಲ, ಅದನ್ನ ಹಾಕ್ಬಿಟ್ಟು ಬೆಳೆಗಳನ್ನ ಬೆಳೆಯೋದು. ಅದರಿಂದ ಕೂಡ ನಾವು ನೀರನ್ನ ನಿರ್ವಹಣೆ ಮಾಡಬಹುದು, ಯಾಕೆಂದ್ರೆ ಆವಿ ಆಗೋ ಕ್ರಿಯೆ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಸಾವಯವ ಮಲ್ಚ್ ಅಂತಂದ್ರೆ ನಾವು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಉಳಿದಿರುತ್ತಲ್ಲ, ಕಟಾವು ಮಾಡಿದ್ಮೇಲೆ ರಾಗಿ ಆಗಿರ್ಬೋದು ಅಥವಾ ಏನಾದ್ರೂ ಆಗಿರ್ಬೋದು, ಅದನ್ನ ಬಳಸ್ಕೊಂಡು ಅದನ್ನ ಅಲ್ಲೇ ಬಿಟ್ರೆ ಅದು ಆವಿಯಾಗುವ ಕ್ರಿಯೆಯನ್ನ ತಡೆಗಟ್ಟುತ್ತೆ. ಅದಾದ್ಮೇಲೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಕೂಡ ನಾವು ಬಳಸ್ಕೊಂಡು ಅದನ್ನ ನಮ್ಮ ಭೂಮಿ ಮೇಲೆ ಇಟ್ಟಿದ್ರೆ ಒಂದು ಸಮತಟ್ಟಾಗಿ ಮಾಡಿದ್ರೆ ಅದು ಕೂಡ ಕಲ್ಲಿನ ಮಲ್ಚಾಗಿ ಆಕ್ಟ್ ಮಾಡಿ ಅದು ಆವಿಯಾಗೋ ಕ್ರಿಯೆಯನ್ನ ಕಮ್ಮಿ ಮಾಡುತ್ತೆ. ಅದಕ್ಕೋಸ್ಕರ ಆ ರೀತಿ ಕೂಡ ನಾವು ನೀರನ್ನ ನಿರ್ವಹಣೆ ಮಾಡಬಹುದು, ಉಳಿಸ್ಕೋಬಹುದು. ಅದಾದ್ಮೇಲೆ ಮೂರನೇದಾಗಿ ಬಂದ್ರೆ ಸಂರಕ್ಷಣೆ ಬೇಸಾಯ ಅಂತಂದ್ರಪ್ಪ ಅಂದ್ರೆ ನಾವು ಬೆಳೆದಿರ್ತಕ್ಕಂಥ ಬೆಳೆ ಏನಿರುತ್ತಲ್ಲ, ಆ ಬೆಳೆಯಲ್ಲಿ ಉಳಿವು ಏನು ಉಳಿದಿರುತ್ತೆ ನೋಡಿ. ನಮ್ಗೆ ಈಗ ರಾಗಿ ತಗೊಂಡ್ಮೇಲೆ ಅಥವಾ ಏನಾದ್ರೂ ತಗೊಂಡ್ಮೇಲೆ, ಯಾವ್ದಾದ್ರು ಬೆಳೆನ ತಗೊಂಡ್ಮೇಲೆ ಅದರಲ್ಲಿ ಉಳಿದಿರ್ತಕ್ಕಂಥ ಉಳಿವನ್ನ ನಾವು 30% ಅಲ್ಲೇ ಬಿಟ್ಟು ಅದನ್ನ ಸಮತಟ್ಟಾಗಿ ಮಾಡಿದ್ರೆ ಅದು ಆವಿಯಾಗೋ ಪ್ರಾಸೆಸ್ ಕ್ರಿಯೆಯನ್ನ ತಡೆಗಟ್ಟುತ್ತೆ. ಆ ತಡೆಗಟ್ಟೋದ್ರಿಂದ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಭೂಮಿಯಲ್ಲಿ ತೇವಾಂಶ ಇನ್ನೂ ತುಂಬಾ ದಿನಗಳ ಕಾಲ ಉಳಿಯುತ್ತೆ. ಅದಾದ್ಮೇಲೆ ಮಣ್ಣಿನ ತಿದ್ದುಪಡಿಯಪ್ಪ ಅಂತಂದ್ರೆ ಮಣ್ಣನ್ನು ಹೇಗೆ ಮಣ್ಣನ್ನ ನಿಜವಾಗ್ಲೂ ತಿದ್ದುಪಡಿ ಮಾಡಕ್ಕಾಗಲ್ಲ, ಬಟ್ ಅದನ್ನ ಸ್ವಲ್ಪ ಮಟ್ಟಿಗೆ ಆದ್ರೂ ನಾವು ಚೇಂಜ್ ಮಾಡಬಹುದು, ಅಂದ್ರೆ ಬದಲಾಯಿಸಬಹುದು. ಯಾವ ರೀತಿಯಪ್ಪ ಅಂತಂದ್ರೆ ಜೈವಿಕ ಅಂತ 2 ತರ ಬರುತ್ತೆ. ಅದರಲ್ಲಿ ಅಜೈವಿಕ ಅಂತಂದ್ರೆ ಕೆಮಿಕಲ್ಗಳನ್ನ ಉಪಯೋಗಿಸ್ಕೊಂಡು ನಾವು ಹೈಡ್ರೋಜೆಲ್ ಅಂತಕ್ಕಂಥ ಕೆಮಿಕಲ್ಸ್ಗಳನ್ನ ಉಪಯೋಗಿಸ್ಕೊಂಡ್ರೆ ಅದು ಏನ್ ಮಾಡುತ್ತಪ್ಪ ಅಂತಂದ್ರೆ ಅದ್ರ ವೇಟ್ ಏನಿರುತ್ತಲ್ಲ ಅದ್ರ 100 ಪಟ್ಟು ನೀರನ್ನು ಹಿಡ್ಕೊಂಡ್ಬಿಟ್ಟು ಅದು ಬೆಳೆಗಳಿಗೆ ಯಾವಾಗ ಬೇಕೋ ಅವಾಗ ಕೊಡುತ್ತೆ, ಅಂದ್ರೆ ತುಂಬಾ ದಿನಗಳ ಕಾಲ ಹೋಗುತ್ತೆ ಅದು. ಅದಾದ್ಮೇಲೆ ಜೈವಿಕದಲ್ಲಿ ಬಂದ್ರೆ ಕಾಂಪೋಸ್ಟ್ ಹಾಕೋದ್ರಿಂದ ಮತ್ತು ಹಸಿರೆಲೆ ಗೊಬ್ಬರಗಳು ಹಾಕೋದ್ರಿಂದ ಅದು ಏನ್ ಮಾಡುತ್ತೆ, ನೀರನ್ನ ಭೂಮಿಯಲ್ಲಿ ತುಂಬಾ ಹೊತ್ತನ್ನ ಹಿಡಿದಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಅನುಸರಿಸಬೇಕು ನೀರನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ. ಅದಾದ ನಂತರ ಬರ ನಿರೋಧಕ ಬೆಳೆಗಳಂತ ಬರ್ತವೆ, ಅವುಗಳನ್ನ ನಾವು ಹಾಕೋದ್ರಿಂದ ನಮ್ಮ ಜಮೀನಿನಲ್ಲಿ ನೀರಿನ ಅಂಶ ನಾವು ಕಮ್ಮಿ ನೀರನ್ನ ಸಪ್ಲೈ ಮಾಡಿದ್ರು ಕೂಡ ಅದು ಚೆನ್ನಾಗಿ ಬೆಳೆಯುತ್ತೆ, ಬೆಳೆ ನಮಗೆ ಫಸಲ್ ಚೆನ್ನಾಗಿ ಬರುತ್ತೆ. ಆ ರೀತಿ ಅಂದ್ರೆ ಉದಾಹರಣೆಗೆ ಯಾವ್ಯಾವಪ್ಪ ಅಂತಂದ್ರೆ ಮಾವಿನ ಹಣ್ಣು ಆಗಿರ್ಬೋದು ಅಥವಾ ಸೀಬೆ ಹಣ್ಣು ಆಗಿರ್ಬೋದು, ಆ ತರ ಬೆಳೆಗಳನ್ನ ಬೆಳೆದ್ರೆ ನಮಗೆ ನೀರು ಕಮ್ಮಿ ಬೇಕಾಗುತ್ತೆ. ಅದಾದ್ಮೇಲೆ ನೀರಾವರಿ ವೇಳಾಪಟ್ಟಿ, ಇದು ತುಂಬಾ ಮುಖ್ಯವಾದದ್ದು. ನೀರಾವರಿ ವೇಳಾಪಟ್ಟಿ ಯಾಕಂತಪ್ಪ ಅಂದ್ರೆ ಈಗ ರಾಗಿಯಲ್ಲಿ ಈಗ ಹಾಲು ಬರೋ ಸ್ಟೇಜ್ ಅಂತ ಇರುತ್ತೆ ಅಲ್ಲ, ಹಾಲು ಬರೋ ಸ್ಟೇಜ್ ಅಲ್ಲಿ ಏನ್ ಮಾಡಕಪ್ಪ ಅಂತಂದ್ರೆ ನಾವು ಆ ಟೈಮ್ಗೆ ಕರೆಕ್ಟ್ ಆಗಿ ಅದಕ್ಕೆ ನೀರನ್ನು ಒದಗಿಸ್ಬೇಕು. ಯಾಕಪ್ಪ ಅಂತಂದ್ರೆ ಆ ಟೈಮ್ಗೆ ಅದು ಪೀಕಲ್ಲಿ ಇರುತ್ತೆ, ಅಂದ್ರೆ ಬೆಳೆಯೋದು ಜಾಸ್ತಿ ಇರುತ್ತೆ ಅದಕ್ಕೆ ಗ್ರೋತ್. ಆ ಟೈಮಲ್ಲಿ ಏನಾದ್ರೂ ನಾವು ನೀರನ್ನ ಕಮ್ಮಿ ಹಾಕಿದ್ರೆ ಅದು ಗ್ರೋತ್ ನಮ್ಗೆ ಫಸಲು ಕಮ್ಮಿ ಬರುತ್ತೆ. ಅದಕ್ಕೋಸ್ಕರ ನಾವು ಜಾಸ್ತಿ ನೀರನ್ನ ಹಾಕ್ಬೇಕು ಆ ಟೈಮಲ್ಲಿ.
ಅದಾದ್ಮೇಲೆ ಈಗ ಎರಡನೇದು ಬಂದ್ಬಿಟ್ಟು ಕಳೆ ನಿರ್ವಹಣೆ. ಕಳೆ ಹೆಂಗ್ ನಿರ್ವಹಣೆ ಮಾಡ್ಬೇಕಪ್ಪ ಅಂತಾರೆ ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತು. ಕಳೆನ ನಿರ್ವಹಣೆ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ತೆಗಿಬೇಕು, ಕಳೆನ ಕಿತ್ತು ಸಾಕಿಸ್ಬೇಕು ಅಂತೇಳಿ. ಅದಕ್ಕೋಸ್ಕರ ಕಳೆ ನಿರ್ವಹಣೆಯಲ್ಲಿ ಅಂತರ ಬೇಸಾಯ ಅಂತ ಒಂದು ಪದ್ಧತಿ ಬರುತ್ತೆ. ಅದನ್ನ ಮಾಡೋದ್ರಿಂದ ನಾವು ಕಳೆನ ಕಂಟ್ರೋಲ್ ಮಾಡ್ಬೋದು ಅಥವಾ ನಿಯಂತ್ರಿಸಬಹುದು. ಅದು ಹೇಗಪ್ಪ ಅಂತಂದ್ರೆ ಒಂದು ಮುಖ್ಯ ಬೆಳೆಯನ್ನು ಹಾಕಿರ್ತೀವಲ್ಲ ನಾವು, ಆ ಮುಖ್ಯ ಬೆಳೆ ಮತ್ತು ಅಂತರ ಬೆಳೆ ಅಂದ್ರೆ ಅದ್ರ ಜೊತೆ ಇನ್ನೊಂದು ಬೆಳೆ ಹಾಕಿದಾಗ ಏನಾಗುತ್ತಪ್ಪ ಅಂತಂದ್ರೆ ಕಳೆಗಳನ್ನ ಬೆಳೆಯೋದು ಕಮ್ಮಿ ಮಾಡುತ್ತೆ. ಅದು ಯಾಕಪ್ಪ ಅಂತಂದ್ರೆ ಅದಕ್ಕೆ ಸಿಗ್ತಕ್ಕಂಥ ಪೌಷ್ಟಿಕಾಂಶಗಳೆಲ್ಲ ಅಂತರ ಬೆಳೆ ಮತ್ತು ಮುಖ್ಯ ಬೆಳೆ ತಗೊಳುತ್ತೆ, ಅದಕ್ಕೆ ಕಳೆಗೆ ಕೊಡೋದಿಲ್ಲ. ಅದಕ್ಕೋಸ್ಕರ ಕಳೆ ಏನ್ ಮಾಡುತ್ತೆ, ಕಮ್ಮಿ ಬರುತ್ತೆ ಆ ಪ್ರದೇಶದಲ್ಲೆಲ್ಲ. ಅದಾದ್ಮೇಲೆ ಏನಾಗುತ್ತೆ, ಮಲ್ಚಿಂಗ್ ಮೇಲ್ಗಡೆ ಹೇಳಿದಾಗೆ ಹೊದಿಕೆಯನ್ನು ಉಪಯೋಗಿಸ್ಕೊಂಡ್ರು ಕೂಡ ನಾವು ಆ ಟೈಮಲ್ಲಿ ಈಗ ಯಾವುದೇ ಕಳೆ ಬೆಳೆಯೋದಕ್ಕೆ ಏನ್ ಬೇಕಪ್ಪ ಅಂದ್ರೆ ಮುಖ್ಯವಾಗಿ ನೀರ್ ಬೇಕು, ಇದು ಸೂರ್ಯನ ಕಿರಣಗಳು ಬೇಕು. ಸೂರ್ಯನ ಕಿರಣಗಳು ಇರ್ಲೇ ಇದ್ದ ಕಾರಣದಿಂದ ಅದು ಬೆಳೆಯೋದಿಲ್ಲ. ಯಾಕಪ್ಪ ಅಂತಂದ್ರೆ ಮಲ್ಚಿಂಗ್ ಮಾಡೋದ್ರಿಂದ, ಹೊದಿಕೆ ಹಾಕೋದ್ರಿಂದ ಸೂರ್ಯನ ಕಿರಣಗಳು ಭೂಮಿಗೆ ಬೀಳೋದಿಲ್ಲ. ಭೂಮಿಗೆ ಬೀಳದೇ ಇದ್ದ ಕಾರಣದಾಗ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಅದರಲ್ಲಿ ಕಳೆಯ ಬೀಜಗಳೇನಿರ್ತಾವಲ್ಲ ಅವಕ್ಕೆ ಸರಿಯಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಗೋದಿಲ್ಲ. ಅದಕ್ಕೋಸ್ಕರ ಅವು ಬೆಳೆಯೋದಿಲ್ಲ. ಅದಾದ್ಮೇಲೆ ಅಲಿಲೋಪತಿ ಅಂತ ಒಂದು ಕೆಮಿಕಲ್ ಪ್ರೊಸೆಸ್ ಬರುತ್ತೆ. ಇದು ಅಲಿಲೋಪತಿ ಅಂತಂದ್ರೆ ಈಗ ಒಂದು ಗಿಡನ ಹಾಕಿದಾಗ ನಾವು ಒಂದು ಯಾವ್ದಾದ್ರು ಗಿಡಗಳನ್ನ ಹಾಕಿದಾಗ ಅಂದ್ರೆ ಬೆಳೆ ಹಾಕಿದಾಗ ಏನಾಗುತ್ತಪ್ಪ ಅಂತಂದ್ರೆ ಅದರಿಂದ ಬಂದಿರತಕ್ಕಂಥ ಯಾವ್ದಾದ್ರು ಅದು ಕೆಮಿಕಲ್ ನ ಬಿಟ್ರೆ ಪಕ್ಕದ ಗಿಡಕ್ಕೆ ಅಂದ್ರೆ ಈಗ ಕಳೆಗಳಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಅವುಗಳನ್ನ ನಿಯಂತ್ರಿಸುತ್ತದೆ. ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ಅದು ಕೂಡ ಒಂದು ಕಳೆ ನಿರ್ವಹಣದ ಪದ್ಧತಿಯಾಗಿದೆ. ಅದಾದ್ಮೇಲೆ ಜೈವಿಕ ನಿಯಂತ್ರಣ ಹೇಗಪ್ಪ ಅಂತಂದ್ರೆ ಇದು ರೇರ್, ಇದು ಅಂದ್ರೆ ಉಪಯೋಗಿಸ್ಕೋದು ಕಮ್ಮಿ. ಯಾಕಪ್ಪ ಅಂತಂದ್ರೆ ಇದನ್ನ ಎಲ್ಲ ಕೆಲವು ಹುಳುಗಳನ್ನು ಉಪಯೋಗಿಸ್ಕೊಂಡು ನಾವು ಕಮ್ಮಿ ಮಾಡ್ಬೋದು. ಯಾವ ತರ ಅಂದ್ರೆ ಜೈಗೋಗ್ರಾಮ ಬೈಕಲೋರೇಟ ಅಂತಕ್ಕಂಥದ್ದು ಒಂದು ಹುಳು ಬರುತ್ತೆ, ಅದಕ್ಕೆ ಕೀಟ ಬರುತ್ತೆ. ಆ ಕೀಟನ ನಾವು ಪಾರ್ಥೇನಿಯಂ ಇರೋ ಜಾಗದಲ್ಲಿ ಬಿಟ್ರೆ, ಅದು ಕಾಂಗ್ರೆಸ್ ಗಿಡ ಇರೋ ಜಾಗದಲ್ಲಿ ಬಿಟ್ರೆ ಅದು ಕಮ್ಮಿ ಮಾಡುತ್ತೆ. ಅದಕ್ಕೋಸ್ಕರ ಅದನ್ನ ಉಪಯೋಗಿಸ್ಕೋಬಹುದು. ಬಟ್ ಅದು ಅಂದ್ರೆ ಉಪಯೋಗಿಸ್ಕೊಳ್ಳೋದು ಕಮ್ಮಿ ರೈತರು, ಯಾಕಂದ್ರೆ ಅದು ಸಿಗೋದಿಲ್ಲ ಅಷ್ಟು ಬೇಗವಾಗಿ. ಅದಾದ್ಮೇಲೆ ಜೈವಿಕ ಕೀಟನಾಶಕಗಳು ಅಂದ್ರೆ ಡಿವೈನು, ಇಂಥವು ಕೆಲವೊಂದು ಕೆಮಿಕಲ್ಸ್ ಗಳನ್ನ ಅಂದ್ರೆ ಇವು ಪರಿಸರಕ್ಕೆ ಏನು ಹಾನಿ ಮಾಡೋದಿಲ್ಲ. ಹಾನಿ ಮಾಡದೇ ಇದ್ದ ಕಾರಣದಾಗ ಇವುಗಳನ್ನು ಬಳಸ್ಬೇಕು. ನಾವು ಬಳಸೋದ್ರಿಂದ ಏನಾಗುತ್ತೆ, ತುಂಗೆಗೆಲ್ಲ ಬಳಸಬಹುದು. ತುಂಗೆಗೆ ಬಳಸಿದಾಗ ಏನಾಗುತ್ತೆ, ಅದನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಾಕತ್ತೆ ಇದು ಡಿವೈನ್ ಅನ್ನೋ ಕೆಮಿಕಲ್ಸ್. ಮತ್ತೆ ಅಡುಗೆ ಸೋಡಾಗಳನ್ನು ನಾವು ಇದ್ದಾಗ ಮಾತ್ರ ಬಳಸ್ಬೇಕು. ಎಲ್ಲಿ ಅಂದ್ರೆ ಕಳೆ ಕೀಳಲು ಆಗದೆ ಇದ್ದ ಕಾರಣದಾಗ ಚಿಕ್ಕದಾಗಿ ಕಳೆ ಬಂದಿರುತ್ತಲ್ಲ ಆ ಟೈಮಲ್ಲಿ ಅಡುಗೆ ಸೋಡಾ ಹಾಕೋದ್ರಿಂದ ಕೂಡ ನಾವು ಕಳೆನ ನಿಯಂತ್ರಿಸಬಹುದು. ಅದಾದ್ಮೇಲೆ ಸಸ್ಯನಾಶಕ ಅಥವಾ ಕಳೆನಾಶಕ ಹೇಗಪ್ಪ ಅಂತಂದ್ರೆ ಕೆಲವೊಂದು ಕೆಮಿಕಲ್ಸ್ ಬರ್ತಾವ, ಗ್ಲೈಫೋಸೈಟ್ ಮತ್ತೆ ಅಟ್ರಾಜಿನ್ ಅಂತಕ್ಕಂಥ, ಅವುಗಳನ್ನ ಉಪಯೋಗಿಸ್ಕೊಂಡ್ರೆ ಅವು ಪೂರ್ತಿಯಾಗಿ ನಮ್ಮ ಬೆಳೆ ಮತ್ತು ಎಲ್ಲ ಕಳೆನೂ ಕೂಡ ನಾಶ ಮಾಡ್ತಾವ. ಅಂತವುಗಳನ್ನು ಬೆಳೆಯಲ್ಲಿ ಮುಖ್ಯ ಬೆಳೆಗಳಲ್ಲಿ ಯೂಸ್ ಮಾಡಕ್ ಅಂದ್ರೆ ಬಳಸಕ್ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಮುಖ್ಯ ಬೆಳೆನೂ ಬೇಕು ನಮ್ಗೆ, ಬಟ್ ನಮ್ಗೆ ಕಳೆ ಹೋಗ್ಬೇಕು ಅಂತ ಇವುಗಳನ್ನ ಎಲ್ಲಿ ಉಪಯೋಗಿಸ್ಬೇಕಂದ್ರೆ ಬದುಗಳಲ್ಲಾಗಿರ್ಬೋದು ಅಥವಾ ಬೇರೆ ಪ್ರದೇಶಗಳಲ್ಲಾಗಿರ್ಬೋದು ಯೂಸ್ ಮಾಡ್ಬೋದು. ಆ ಟೈಮಲ್ಲಿ ಇವು ಚೆನ್ನಾಗಿ ಕೆಲಸ ಮಾಡ್ತವೆ. ಈಗ ಜೋಳ, ಸುಗಂಧರಾಜ ಮತ್ತು ಇತರ ಬೆಳೆಗಳಿಗೆ ಬೀಜೋಪಚಾರ ಮಾಡುವುದರ ಬಗ್ಗೆ ಮುಖ್ಯ ಪ್ರಾತ್ಯಕ್ಷಿಕೆ ಬಗ್ಗೆ ತಿಳಿದುಕೊಡಿಸುತ್ತೇವೆ. ಮೊದಲಿಗೆ ತಿಳಿದವರು ಹೇಳಿದಂತೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಮೊಳಕೆ ಹೊಡೆಯುವುದನ್ನು ಹೆಚ್ಚಿಸಲು, ಶಕ್ತಿ ಸಾಮರ್ಥ್ಯ ಸುಧಾರಿಸಲು ಮತ್ತು ಬೀಜದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಿತ್ತನೆ ಬೀಜಗಳಿಗೆ ಉಪಚಾರ ಮಾಡುವುದು ಅತಿ ಅವಶ್ಯಕತೆ. ಈಗ ಮೊದಲು ಬೀಜೋಪಚಾರವೆಂದರೆ ಏನು? ಬೀಜೋಪಚಾರವೆಂದರೆ ಬೀಜವನ್ನು ಉಪಚರಿಸುವುದು. ಯಾವುದಿಂದವೆಂದರೆ ಕೀಟನಾಶಕಗಳಿಂದಾಗಿರ್ಬೋದು ಮತ್ತು ಶಿಲೀಂಧ್ರನಾಶಕಗಳಿಂದಾನೂ ಆಗಿರ್ಬೋದು. ಶಿಲೀಂಧ್ರನಾಶಕಗಳಂದ್ರೆ ರೈಸೋಬಿಯಂ, ಟ್ರೈಕೋಡರ್ಮಾ ಮತ್ತೆ ಇತರ. ಇದರಿಂದ ಮೊಳಕೆ ಹೊಡೆಯುವ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಮತ್ತೆ ಮಣ್ಣಿನಲ್ಲಿರುವ ರೋಗಗಳು ಮತ್ತು ಸ್ಟೋರೇಜ್ ಅಲ್ಲಿ ಕೀಟಕಗಳು ಬಂದಾಗ ಅದನ್ನು ನಿಯಂತ್ರಿಸಲು ಕಡಿಮೆ ಮಾಡಬಹುದು. ಅದಕ್ಕೆ ನಾವು ಬೀಜೋಪಚಾರವನ್ನು ಮಾಡಬೇಕು. ಈಗ ಬೀಜೋಪಚಾರ ಮಾಡಬೇಕಾದ್ರೆ ಮೊದಲು ನಾವು ಬೆಲ್ಲದ ಪಾನಕವನ್ನು ಹೇಗೆ ತಯಾರಿಸಬೇಕು ಅಂತ ಕಿರಣ್ ರಾಜ್ ಅವರು ಹೇಳ್ಕೊಡ್ತಾರೆ. ಇದು ಮಾಡಬೇಕಂದ್ರೆ ಫಸ್ಟ್ ನಮ್ಗೆ ಏನೇನು ಬೇಕು ಅಂದರೆ ಫಸ್ಟ್ ಚೀಲ ತಗೋಬೇಕು ಒಂದು, ಮತ್ತೆ ಅದು ಬಿತ್ತಿ ಬೀಜ, ಮತ್ತೆ ಇದು ಬೆಲ್ಲದ ಪಾನ ತಗೋಬೇಕು. ಆಮೇಲೆ ನೀವು ಇದು ಟ್ರೈಕೋಡರ್ಮಾ ಅಂತ ಒಂದು ಸಿಲಿಂಡರ್ ಬರುತ್ತೆ. ಇದನ್ನ ಹಾಕಿದ್ರೆ ನಮ್ಮ ಇದು ಬಿತ್ತಿ ಬೀಜ ಇರುತ್ತಲ್ಲ ಅದು ಚೆನ್ನಾಗಿ ಮೊಳಕೆ ಬರುತ್ತೆ. ಅದು ಫಸ್ಟ್ ನೀವು ಇದು ಸುಮಾರು 10 kgಗೆ ನೀವು 70 ಗ್ರಾಮು ಬೆಲೆ ತಗೋಬೇಕು. ಬೆಲೆ ತಗೊಂಡ್ರೆ ಚೆನ್ನಾಗಿ ಹೊರ್ಕೋಬೇಕು. ಅದನ್ನ ಹೊರ್ಕೊಂಡು ಅದಕ್ಕೆ ಇದು ಅಂದಾಜು ಒಂಚೂರು ವಾಟರ್ ಹಾಕಬೇಕು. ಅದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ದಿನಗಳ ಕಾಲ 10 ಡಿಗ್ರಿ ಉಷ್ಣಾಂಶದಲ್ಲಿ ಶೇಖರಿಸಬೇಕು 10 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ಅದಾದ್ಮೇಲೆ ಗೆಡ್ಡೆಯನ್ನು ಚೆನ್ನಾಗಿ ತೊಳೆದು 0.2% ಹಂಗಂದ್ರೆ 2 ಗ್ರಾಮ್
ಅಂದ್ರೆ 2 ಗ್ರಾಮ್ ಅಲ್ಲಿ 1 ಲೀಟರ್ ನೀರು ಬೆರೆಸಿನೊಂದಿಗೆ 30 ನಿಮಿಷಗಳ ಕಾಲ ಉಪಚರಿಸಬೇಕು. ಅದಾದ ನಂತರ ಗೆಡ್ಡೆಯನ್ನು ಶಿಲೀಂಧ್ರನಾಶಕಗಳಾದ ಬೋರಾನ್ ಮತ್ತು ಕ್ಯಾಪ್ಟನ್ ಮತ್ತೆ ಎಮಿಸಾನ್ 2.2% ಉಪಚರಿಸಬೇಕು. ಇದಾದ್ಮೇಲೆ ಉಪಚರಿಸಿದ ಗೆಡ್ಡೆಯನ್ನು ನಿಮ್ಮ ನೆರಳಲ್ಲಿ ಒಣಗಿಸಿದ ನಂತರ ಬಿತ್ತನೆ ಮಾಡಬಹುದು. ಇದರಿಂದ ಮಾಡಿದ್ರೆ ಏನ್ ಪ್ರಯೋಜನ ಅಂದ್ರೆ ನಾವು ಮುಂಬರುವ ರೋಗ, ಮುಂದೆ ಏನಾದರೂ ಗೆಡ್ಡೆಯಿಂದ ಬರುವ ರೋಗವನ್ನು ನಾವು ಅದನ್ನು ತಡೆಗಟ್ಟಬಹುದು. ಈಗ ರೈತರು ಬೀಜ ಖರೀದಿ ಮಾಡೋಕ್ಕಿಂತ ಮೊದಲು ಏನೇನೆಲ್ಲ ಅಂಶಗಳನ್ನ ನಾವು ತಲೆನಲ್ಲಿ ಇಟ್ಕೊಂಡು ಬೀಜನ ಖರೀದಿಸಬೇಕು ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ನಾವು ಬೀಜನ ಒಂದು ಅಧಿಕೃತ ಮೂಲದಿಂದ ಖರೀದಿಸಬೇಕು. ಅದು ಕೃಷಿ ಇಲಾಖೆಯಿಂದ ಆಗಿರ್ಬೋದು, ಇಲ್ಲ RSK ಇಂದ. ಯಾಕಂದ್ರೆ ಅವ್ರು ಏನ್ ಬೀಜ ಕೊಡ್ತಾರೆ ಅದನ್ನ ಸರ್ಟಿಫೈಡ್ ಸೀಡ್ ಅಂತಾರೆ, ಅಂದ್ರೆ ಪ್ರಮಾಣಿತ ಬೀಜ. ಅದನ್ನ ಒಂದು ಏಜೆನ್ಸಿನೇ ಇದೆ, ಸರ್ಟಿಫಿಕೇಶನ್ ಏಜೆನ್ಸಿ. ಅದು ಟೆಸ್ಟ್ ಮಾಡಿ, ಆ ಟೆಸ್ಟ್ ಎಲ್ಲ ಪಾಸ್ ಆದ್ಮೇಲೆ ಮಾತ್ರ ಅದನ್ನ ಪ್ಯಾಕ್ ಮಾಡಿ ಸೇಲ್ ಮಾಡಕ್ಕಾಗುತ್ತೆ. ಅಂತ ಬೀಜನ ತಗೊಳ್ಳೋದ್ರಿಂದ ನಾವು ಪೂರ್ತಿಯಾಗಿ ಏನ್ ಮೊಳಕೆ ಹೊಡೋದಿರ್ಬೋದು, ಇಲ್ಲ ಏನು ಸಸ್ಯಗಳ ಏನ್ ಪಾಪ್ಯುಲೇಷನ್ ಏನಿದೆ ಅದನ್ನ ನಾವು ಇಟ್ಕೊಬಹುದು. ಮತ್ತೆ ಬೀಜ ಖರೀದಿಗೆ ಮೊದಲು ಅದ್ರ ಪ್ಯಾಕೆಟ್ ಏನಿರುತ್ತೆ ಅಲ್ವಾ, ಅದು ಓಪನ್ ಇರಬಾರ್ದು. ಹಿಂದೆ ಎಲ್ಲ ಒಂದು ಕೇಸ್ ಆಗಿತ್ತು. ಏನಂದ್ರೆ ಕೆಲವು ಪ್ರೈವೇಟ್ ಕಂಪ್ನಿಯವ್ರು ಏನ್ ಮಾಡ್ತಿದ್ರು ಅಂದ್ರೆ ಅವರೇನೋ ಪ್ಯಾಕ್ ಮಾಡಿ ಕಳಿಸ್ತಿದ್ರು. ಇವ್ರ ಅಂಗಡಿನಲ್ಲಿರೋರು ಏನಂದ್ರೆ, ಈಗ ತರಕಾರಿ ಬೀಜಗಳೆಲ್ಲ ಬಹಳ ಕಾಸ್ಟ್ಲಿ ಇರುತ್ತೆ, ಒಂದೊಂದು ಬೀಜನೂ 10 ರೂಪಾಯಿ ಮೇಲೆ ಇರುತ್ತೆ. ಆಗ ಅದರಲ್ಲಿ ಒಂದು 10 ಬೀಜ ಇದೆ ಅಂದ್ರೆ 100 ಬೀಜ ಇದೆ ಅಂದ್ರೆ ಒಂದು 10 ಬೀಜ ತೆಗೆದ್ಬಿಟ್ಟು ಮತ್ತೆ ರೀಪ್ಯಾಕ್ ಮಾಡಿ ಹಾಕ್ಬಿಡ್ತಾ ಇದ್ರು. ಅದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ನಾವು ಲೇಬಲಿಂಗ್ ನೋಡ್ಕೊಬೇಕು. ಮತ್ತೆ ಅದು ಪ್ಯಾಕ್ ಏನಿದೆ ಅದು 2 ಸಲ ಒದ್ದಿರಬಾರ್ದು. ಮತ್ತೆ ಅದು ಪ್ಯಾಕ್ ಕ್ಲೀನ್ ಒಂದೇ ಸಲ ಅದನ್ನ ಒದ್ದಿರೋ ರೀತಿ ನಾವು ನೋಡ್ಕೊಬೇಕು. ಮತ್ತೆ ಬೀಜ ನಾವು ತಗೊಳ್ಳೋಕ್ಕಿಂತ ಮೊದಲು ಆ ಪ್ಯಾಕ್ ಮೇಲೆ ಅದು ಏನ್ ಬೆಳೆ ಇದೆ ಮತ್ತೆ ಅದು ಯಾವ ತಳಿ ಅಂತಾನು ತಿಳ್ಕೊಳ್ಳೋದು ಅವಶ್ಯಕ ಆಗಿರುತ್ತೆ. ಇನ್ನೊಂದು ಮುಖ್ಯವಾಗಿ ಅದರದ್ದು ವಾಯ್ದೆ ಏನಿದೆ, ಬೀಜದ ವಾಯ್ದೆ ಏನಿದೆ ಆ ದಿನಾಂಕನ ನಾವು ನೋಡ್ಬೇಕಾಗುತ್ತೆ. ಒಂದು ವೇಳೆ ಅದೇನಾದ್ರು ಎಕ್ಸ್ಪೈರ್ ಆಗಿದ್ರೆ ಅಂತ ಬೀಜನ ನಾವು ಖರೀದಿ ಮಾಡಬಾರ್ದು. ಆಗೇನಾಗುತ್ತೆ, ನಾವು ಅದು ಈಗ ನೋಡಿ, ಬರೀ ಒಳ್ಳೆ ಉತ್ತಮ ಬೀಜನ ನಾವು ಭೂಮಿಗೆ ಹಾಕೋದ್ರಿಂದ ಎಷ್ಟೋ % ನಾವು ಈಲ್ಡ್ನ ಜಾಸ್ತಿ ಮಾಡಬಹುದು. ಸುಮಾರು 15-20% ಅಷ್ಟು ನಾವು ಇಳುವರಿನ ಜಾಸ್ತಿ ಮಾಡಬಹುದು. ನೀವು ಎಲ್ಲ ಏನು ಭೂಮಿ ಉಳುಮೆ ಮಾಡ್ತೀರಾ, ಕೆಮಿಕಲ್ ಇರ್ತಾರೆ, ಎಲ್ಲಾ ಮಾಡ್ತೀರಾ. ನೀವು ಯಾವ್ದಾದ್ರು ಒಂದು ಕಡಿಮೆ ಗುಣಮಟ್ಟದ ಬೀಜ ಹಾಕಿದ್ದೀರಾ ಅಂದ್ರೆ ನಿಮಗೆ ಕೊನೆಗೆ ಇಳುವರಿ ಬರೋದೇ ಇಲ್ಲ. ಆದ್ರಿಂದ ನಾವು ಸರಿಯಾದ ಮೂಲದಿಂದ ಸರಿಯಾದ ಲಕ್ಷಣಗಳಿರೋ ಬೀಜನ ತಗೊಬೇಕು. ಮತ್ತೆ ಬೀಜಗಳಲ್ಲೂ ನೀವು ರೈತರು ನೋಡಿದ ತಕ್ಷಣ ಕಂಡುಹಿಡಿತೀರಾ. ಸರಿಯಾದ ಗಾತ್ರ ಇರಬೇಕು, ತೂಕ ಇರುತ್ತೆ, ಮತ್ತೆ ನೀರಲ್ಲಿ ಹಾಕಿದ್ರೆ ತೇಲುತ್ತೆ. ಈ ರೀತಿ ಎಲ್ಲ ನೀವು ನೋಡಿ ತಗೊಳ್ಬೇಕಾಗುತ್ತೆ. ಸರಿಯಾದ ಮೂಲದಿಂದ ತಗೊಳ್ಳೋದ್ರಿಂದ ನಮಗೆ ಈ ರೀತಿ ಸಮಸ್ಯೆಗಳು ಬರೋದಿಲ್ಲ. ಇಷ್ಟು ನಾವು ತಲೆನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾವಾಗ ಬೀಜವನ್ನ ಖರೀದಿ ಮಾಡುವಾಗ. ಇದು ಇವತ್ತಿನ ಕಾರ್ಯಕ್ರಮ ಆಗಿತ್ತು.